ನಮಸ್ಕಾರ. ಮಾರುತಿ, ಸೈಕಾಲಜಿಸ್ಟ್, ಹಿಪ್ನೋಥೆರಪಿಸ್ಟ್ ಅಂಡ್ NLP ಪ್ರಾಕ್ಟೀಷನರ್. ಸೊ ಇವತ್ತಿನ ವಿಡಿಯೋದ ವಿಚಾರ ಡಿಪ್ರೆಷನ್. ಸೊ ಅತಿ ಹೆಚ್ಚಾಗಿ ಸಾಮಾನ್ಯ ಜನ ಬಳಸ್ತಕ್ಕಂಥ ಒಂದು ಮಾನಸಿಕ ರೋಗ ಅಂತ ಹೇಳಿದ್ರೆ ಅದು ಡಿಪ್ರೆಷನ್. ಸೊ ಯಾವಾಗ ಒಬ್ಬ ವ್ಯಕ್ತಿ ಅಥವಾ ಸ್ವತಃ ನೀವು ಯಾವುದಾದ್ರೂ ಒಂದು ನಿರ್ದಿಷ್ಟವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಭಾವನಾತ್ಮಕವಾಗಿ ಏರಿಳಿತಗಳಾದಾಗ, ಒಂದು ಸ್ವಲ್ಪ ದುಃಖನೋ ಅಥವಾ ಭಾವನಾತ್ಮಕವಾಗಿ ಅಹಿತಕರವಾದದ್ದನ್ನ ನೀವು ಅನುಭವಿಸ್ತಾ ಇದ್ದಾಗ, ಒಂದು ಅರ್ಧ ಗಂಟೆ 1 ಗಂಟೆ ನಿಮಗೆ ಏನ್ ಮಾಡಬೇಕು ಅಂತ ತೋಚದೇ ಇದ್ದಾಗ ಅಥವಾ ಬೇಜಾರಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಅದನ್ನ ಹೇಳ್ತಕ್ಕಂಥದ್ದು ನಾನು ಡಿಪ್ರೆಷನ್ಗೆ ಹೋಗಿದ್ದೀನಿ ಅಂತ, ಅಥವಾ ಆತ ಅಥವಾ ಆಕೆ ಡಿಪ್ರೆಷನ್ ಅಲ್ಲಿ ಇದ್ದಾರೆ ಅಂತ ಹೇಳ್ತೀರಾ. ಸೊ ಹಾಗಿದ್ದಾಗ ಡಿಪ್ರೆಷನ್ ಅಂತ ಹೇಳಿದ್ರೆ ನಿಜಕ್ಕೂ ನೀವೇನು ಕನ್ಸಿಡರ್ ಮಾಡ್ತಾ ಇದ್ದೀರಾ ಅಥವಾ ನೀವೇನು ಗುರುತಿಸ್ತಾ ಇದ್ದೀರಾ ಅದು ಡಿಪ್ರೆಷನ್ ಅಂತ ಹೇಳಬಹುದಾ? ಖಂಡಿತ ಇಲ್ಲ. ಸೊ ಇಲ್ಲಿ ದುಃಖ ಮತ್ತೆ ಡಿಪ್ರೆಷನ್ಗೆ ತುಂಬಾ ವ್ಯತ್ಯಾಸ ಬರ್ತದೆ. ಯಾವುದಾದ್ರೂ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬ ವ್ಯಕ್ತಿ ಅಥವಾ ಸ್ವತಃ ನೀವು ಒಂದು ಸ್ವಲ್ಪ ಹೊತ್ತಿನ ಕಾಲ, ಒಂದು ಅರ್ಧ ಗಂಟೆ 1 ಗಂಟೆ ಅಥವಾ ಒಂದು ಅರ್ಧ ದಿನ ಅಥವಾ ಒಂದು ದಿನದ ಕಾಲ ನೀವು ಒಂದು ರೀತಿಯಾಗಿ ಬೇಜಾರಲ್ಲಿ ಅಥವಾ ದುಃಖದಲ್ಲಿತ್ತು ಅಂತ ಹೇಳಿದ್ರೆ ಅದನ್ನ ಡಿಪ್ರೆಷನ್ ಅಂತ ಹೇಳೋದಕ್ಕೆ ಬರುತ್ತಿದೆ. ಸೊ ಅಲ್ಲಿ ಯಾವುದಾದ್ರೂ ಒಂದು ನಿರ್ದಿಷ್ಟವಾದ ಕಾರಣಕ್ಕೆ ನೀವು ಒಂದು ರೀತಿಯಾಗಿ ಒಂದು ನಕಾರಾತ್ಮಕವಾದ ಆಲೋಚನೆಯಿಂದ ಅಥವಾ ಅದರಿಂದ ಹೊರಗಡೆ ಬರೋವರೆಗೂ ಕೂಡ ನಿಮ್ಗೆ ಒಂದು ರೀತಿಯಾಗಿ ಮಾನಸಿಕವಾಗಿ ಕಸಿವಿಸಿ ಆಗ್ತಾ ಇರೋದ್ರಿಂದ ನಿಮಗೆ ಹೌದು ಅಹಿತಕರವಾದದ್ದು ಮನಸ್ಸಿಗೆ ಅನ್ನಿಸ್ತಾ ಇರ್ತದೆ. ಆದ್ರೆ 1 ದಿನ ಅಥವಾ 2 ದಿನದ ನಂತರವಾಗಿ ನೀವು ಹೊರಗಡೆ ಬಂದಾಗ ಅದರಿಂದ ಅದನ್ನು ನಾವು ಡಿಪ್ರೆಷನ್ ಅಂತ ಹೇಳೋದಕ್ಕೆ ಬರೋದಿಲ್ಲ. ಸೊ ಹಾಗಿದ್ರೆ ನಿಜಕ್ಕೂ ಡಿಪ್ರೆಷನ್ ಅಂತ ಹೇಳಿದ್ರೆ ಏನು? ಸೊ ಇಲ್ಲಿ ನಾನು ಕೆಲವೊಂದು ಸಿಂಪ್ಟಮ್ಸ್ ನ ಹೇಳೋದಕ್ಕೆ ಹೋಗ್ತೀನಿ. ಸೊ ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗೆ ಅಥವಾ ಸ್ವತಃ ನಿಮಗೆ ಏನಾದ್ರೂ ಒಂದು ಮಾನಸಿಕವಾಗಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವಾಗಿ ನೀವು ಯಾವುದೋ ಒಂದು ರೋಗನ ಹುಟ್ಟು ಹಾಕಿಕೊಂಡು ಮಾನಸಿಕ ತಜ್ಞರನ್ನ ಭೇಟಿ ಮಾಡೋ ಅವಶ್ಯಕತೆ ಬರೋದಿಲ್ಲ. ಸೊ ಇಲ್ಲಿ ನಿಮಗೆ ಯಾವ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾ ಇದೆ, ಯಾವ ರೀತಿಯಾದ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ ಅಥವಾ ರೋಗ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ ಅಂತ ನೀವು ಅದನ್ನ ಗುರುತಿಸಿದ್ರೆ ಸಾಕಾಗ್ತದೆ. ರೋಗನ ಗುರುತಿಸೋದಕ್ಕೆ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತಹ ತಜ್ಞರು ಇರ್ತಾರೆ. ಸೊ ಅವರು ಅದನ್ನ ಗುರುತಿಸಿದಾಗ ಮತ್ತೆ ಅದಕ್ಕೆ ಯಾವ ರೀತಿಯಾದ ಒಂದು ಸೈಕೋಥೆರಪಿಸ್ಟ್ ಬೇಕು ಅಥವಾ ಕೌನ್ಸಿಲಿಂಗ್ ಎಫೆಕ್ಟಿವ್ ಆಗಿ ಕೊಡ್ಬೇಕಾಗ್ತದೆ, ಅದನ್ನ ಅವರು ನಿರ್ಧಾರ ಮಾಡ್ತಾರೆ. ಸೊ ಹಾಗಿದ್ರೆ ಡಿಪ್ರೆಷನ್ ಅಂತ ಬಂತು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ 2 ವಾರಗಳಿಗಿಂತ ಹೆಚ್ಚಿನ ಕಾಲ, ನಾನು ಈಗೇನು ಕೆಲವೊಂದು ಸಿಂಪ್ಟಮ್ಸ್ ನ ಹೇಳೋದಕ್ಕೆ ಹೋಗ್ತೀನಿ. ಸೊ ಈ ಸಿಂಪ್ಟಮ್ಸ್ 2 ವಾರಗಳಿಗಿಂತ ಹೆಚ್ಚಿನ ಕಾಲದಲ್ಲಿ ಅದು ನೆಲೆಗೊಂಡಿದ್ರೆ ಒಬ್ಬ ವ್ಯಕ್ತಿಲಿ ಅಥವಾ ಸ್ವತಃ ನಿಮ್ಮಲ್ಲಿ ಅದನ್ನ ಡಿಪ್ರೆಷನ್ ಅಂತ ಹೇಳಬಹುದು. ಸೊ ಹಾಗಿದ್ರೆ ಇದು ಯಾವ್ದ್ಯಾವುದು? ಒಂದು ಸದಾ ಬೇಜಾರು. ಸೊ ವ್ಯಕ್ತಿಗೆ ಯಾವಾಗಲೂ ಕೂಡ ಒಂದು ರೀತಿಯಾಗಿ ಲೋ ಮೂಡ್ ಇರ್ತದೆ ಅಂತ ಹೇಳಿದ್ರೆ ಸದಾ ಬೇಜಾರನ್ನ ಅನುಭವಿಸ್ತಕ್ಕಂಥ ಸ್ಥಿತಿ. ನಿರಾಸಕ್ತಿ, ಯಾವುದ್ರ ಬಗ್ಗೆ ಕೂಡ ಒಂದು ಇಂಟ್ರೆಸ್ಟ್ ಅನ್ನೋದು ನಿಮ್ಮಲ್ಲಿ ಮೂಡ್ತಾ ಇರೋದಿಲ್ಲ. ಒಂದು 2 ವಾರಗಳ ಕಾಲ ಅದಕ್ಕಿಂತ ಹೆಚ್ಚಿನ ಕಾಲಗಳಲ್ಲಿ ಸದಾ ಬೇಜಾರು ಇರ್ತದೆ. ಜೊತೆಗೆ ನಿರಾಸಕ್ತಿ ಹೆಚ್ಚಿನ ಮಟ್ಟದಲ್ಲಿ ಕಾಣಿಸ್ಕೊಳ್ತಾ ಇರ್ತದೆ. ಸ್ವತಃ ಸ್ವಚ್ಛತೆ ಕೂಡ ಗಮನ ಇರೋದಿಲ್ಲ. ಅಂದ್ರೆ ಸದಾ ನೀಟಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಡಿಪ್ರೆಷನ್ ಅನ್ನೋದು ಕಾಣಿಸ್ಕೊಂಡಿದೆ ಅಂತ ಹೇಳಿದ್ರೆ ಆತನಿಗೆ ಸ್ವತಃ ಬೆಳಿಗ್ಗೆ ಎದ್ದು ಒಂದು ರೀತಿಯಾಗಿ ಆತ ಬ್ರಷ್ ಮಾಡೋದಾಗಿರ್ಲಿ ಅಥವಾ ಸ್ನಾನ ಮಾಡೋದಾಗಿರ್ಲಿ ಇದ್ರ ಕಡೆ ಕೂಡ ಹೆಚ್ಚಿನ ಗಮನ ಆ ಕಡೆ ಬರ್ತಾ ಇರೋದು. ಜೊತೆಗೆ ಬೆಳಿಗ್ಗೆ ಎದ್ದಾಗ ಮೂಡ್ ಅಂತ ಏನು ಹೇಳ್ತೀರ ನೀವು, ಭಾವನೆಗಳು ತುಂಬಾ ಲೋ ಇರ್ತದೆ. ಅಂದ್ರೆ ಯಾವುದ್ರ ಬಗ್ಗೆ ಕೂಡ ಒಂದು ರೀತಿಯಾಗಿ ಹೋಪ್ಸ್ ಇರೋದಿಲ್ಲ. ಅಂದ್ರೆ ಹೋಪ್ಲೆಸ್ನೆಸ್ ಆತನಲ್ಲಿ ಕಾಣಿಸ್ಕೊಳ್ತಾ ಇರ್ತದೆ. ಒಂದು ಭರವಸೆ ಅನ್ನೋದು ಇಟ್ಕೊಳ್ಳೋದಕ್ಕೆ ಸಮಸ್ಯೆ ಆಗ್ತಾ ಇರ್ತದೆ. ಸೊ ನಿದ್ರೆಯಲ್ಲಿ ಸಮಸ್ಯೆ ಆಗ್ತಾ ಇರ್ತದೆ. ಮಧ್ಯರಾತ್ರಿಯಲ್ಲಿ ಎಚ್ಚರಿಕೆ ಆಗೋದು, ತುಂಬಾ ನೆಗೆಟಿವ್ ಆಲೋಚನೆಗಳು ಬರ್ತಕ್ಕಂಥದ್ದು. ಸೊ ಇನ್ನೇನೋ ಒಂದು ರೀತಿಯಾಗಿ ಆತಂಕ ಸೃಷ್ಟಿ ಮಾಡ್ತಕ್ಕಂಥದ್ದು ಅಂತ ಆಲೋಚನೆಗಳು ಮನಸ್ಸಿಗೆ ಪದೇ ಪದೇ ಮೂಡ್ತಾ ಇರೋದು. ಮತ್ತೆ ಅದನ್ನೇ ಅನಾಲಿಸಿಸ್ ಮಾಡ್ತಾ ಅದನ್ನೇ ಕಂಟಿನ್ಯೂಸ್ ಆಗಿ ಯೋಚನೆ ಮಾಡ್ತಕ್ಕಂಥ ಸ್ಥಿತಿ. ಇದರಿಂದ ಬೇಜಾರು ಅಂತ ಹೇಳೋದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು. ಈ ತರ ಸಿಂಪ್ಟಮ್ಸ್ ನಿಮಗೆ 2 ವಾರಗಳು ಅಥವಾ ಅದಕ್ಕಿಂತ ಹೆಚ್ಚಿನ ದಿನಗಳಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದ್ರೆ, ಹಸಿವಲ್ಲಿ ಸಮಸ್ಯೆ ಆಗ್ತಾ ಇದೆ, ನಿದ್ರೆನಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತ ನೀವು ಮಾನಸಿಕ ತಜ್ಞರನ್ನ ಸೈಕಾಲಜಿಸ್ಟ್ ನ ಭೇಟಿ ಮಾಡೋದು ತುಂಬಾ ಅವಶ್ಯಕವಾಗಿ ಇರ್ತದೆ. ಸೊ ಅದ್ರ ಜೊತೆಗೆ ಒಂಟಿತನ ಕೂಡ ಬಾಧಿಸ್ತಾ ಇರ್ತದೆ. ಒಂಟಿಯಾಗಿ ಕತ್ತಲೆ ಕೋಣೆಯಲ್ಲಿರ್ಬೇಕು ಅನ್ನೋದು ಹೆಚ್ಚಾಗಿ ಮನಸ್ಸಿಗೆ ಬರ್ತಾ ಇರ್ತದೆ. ಯಾವುದೇ ಸಂತೋಷ ಕೂಟಗಳನ್ನ ಅಟೆಂಡ್ ಮಾಡಬೇಕು ಅನ್ನೋ ಒಂದು ರೀತಿಯಾಗಿ ಮನಸ್ಸಿಗೆ ಅನಿಸೋದಿಲ್ಲ. ಒಂದು ರೀತಿ ಈ ಸದಾ ದುಃಖದಲ್ಲಿ ಇರ್ತಕ್ಕಂಥದ್ದನ್ನ, ಬೇಜಾರಲ್ಲಿ ಇರ್ತಕ್ಕಂಥದ್ದನ್ನೇ ಹುಡುಕಿ 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 ಯೋಚನೆ ಮಾಡುವಂತ ಪ್ರವೃತ್ತಿ ಬರ್ತದೆ. ಸೊ ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಲಾಂಗ್ ಲಾಸ್ಟಿಂಗ್ ಇತ್ತು ಅಂತ ಹೇಳಿದಾಗ ನೀವು ಖಂಡಿತವಾಗಿಯೂ ಒಬ್ಬ ಮನೋತಜ್ಞರನ್ನ ಭೇಟಿ ಮಾಡಿ ಅದಕ್ಕೆ ಸೂಕ್ತವಾದ ಕೌನ್ಸಿಲಿಂಗ್ ಅನ್ನ ಪಡ್ಕೊಳ್ತಕ್ಕಂಥದ್ದು ಅಥವಾ ಸೈಕೋಥೆರಪಿಸ್ಟ್ ನ ಪಡ್ಕೊಳ್ತಕ್ಕಂಥದ್ದು ತುಂಬಾ ಮುಖ್ಯ ಆಗ್ತದೆ.
ಸೊ ಅದು ಹಾಗೆ ಮುಂದುವರಿತಾ ಹೋಯಿತು ಅಂತಂದ್ರೆ ಬೇರೆ ಬೇರೆ ಸಮಸ್ಯೆಗಳು ಕಾಣಿಸ್ಕೊಳ್ಳೋ ಒಂದು ಸನ್ನಿವೇಶಗಳು ಬರ್ತದೆ. ಸೊ ಹಾಗಿದ್ದಾಗ ಈ ರೀತಿಯಾಗಿ ಡಿಪ್ರೆಷನ್ ಕಾಣಿಸ್ಕೊಳ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಆತ ಸೋಂಬೇರಿ ಅಂತನೋ ಅಥವಾ ಆತನಲ್ಲಿ ಲೇಸಿನೆಸ್ ಇದೆ ಅಂತನೋ ಅಥವಾ ವಿಲ್ ಪವರ್ ಕಡಿಮೆ ಇದೆ ಅಂತನೋ ಈ ರೀತಿಯಾಗಿ ನಾವು ಅವರನ್ನ ಬಿಂಬಿಸೋದಕ್ಕೆ ಬರೋದಿಲ್ಲ. ಸೊ ಇದು ಬರೋದಕ್ಕೆ ಮುಖ್ಯವಾದ ಕಾರಣಗಳೇನು ಅಂತ ಹೇಳಿದ್ರೆ, ಲಾಂಗ್ ಟೈಮ್ ಇಂದ ಆತನಲ್ಲಿ ಸ್ಟ್ರೆಸ್ ಅನ್ನೋದು, ಅತಿಯಾದ ಒತ್ತಡ ಅನ್ನೋದು ಕಾಣಿಸ್ಕೊಳ್ತಾ ಇದ್ದಾಗ, ಯಾವುದಾದ್ರೂ ಭಾವನಾತ್ಮಕವಾದ ನೋವು ತುಂಬಾ ದಿನಗಳಿಂದ ಅದನ್ನ ಆತ ಕ್ಯಾರಿ ಮಾಡ್ಕೊಂಡು ಬರ್ತಾ ಇದ್ದಾಗ, ಅದರ ಜೊತೆಗೆ ಜೈವಿಕ ಅಂಶಗಳು ಕೆಲವೊಂದು ಮೆದುಳಿನಲ್ಲಿ ನರರಾಸಾಯನಿಕಗಳು ಸರಿಯಾದ ರೀತಿಯಾಗಿ ಆತನಿಗೆ ಕೆಲಸ ಮಾಡದೇ ಇದ್ದಾಗ, ಒಂದು ಬೆಂಬಲ ಪೂರಿತ ವಾತಾವರಣ ಇಲ್ಲದೆ ಇದ್ದಾಗ ಈ ರೀತಿಯಾದ ಒಂದು ಸಮಸ್ಯೆಗಳು ಕಾಣಿಸ್ಕೊಳ್ತದೆ. ಸೊ ಯಾವುದೇ ಒಬ್ಬ ಮಾನಸಿಕ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಒಂದೇ ದಿನಕ್ಕೆ ಅದು ದೊಡ್ಡ ಮಟ್ಟದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಅದು ಹಂತ ಹಂತವಾಗಿ ದೊಡ್ಡದಾಗ್ತದೆ. ಸೊ ಇದು ಯಾವಾಗ ಒಂದು ರೀತಿಯಾದ ಸಿಂಪ್ಟಮ್ಸ್ ಅನ್ನ ತೋರಿಸ್ತದೆ, ಜೊತೆಗೆ ನಮ್ಗೆ ಎಚ್ಚರಿಕೆ ಗಂಟೆಯನ್ನು ಕೊಡ್ತದೆ, ಆಗ ಎಚ್ಚೆತ್ಕೊಂಡು ಅದನ್ನ ನಿವಾರಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರೆ ಸೊ ಆದಷ್ಟು ಬೇಗ ಅದರಿಂದ ಹೊರಗಡೆ ಬರ್ಬೋದಾಗ್ತದೆ. ಸೊ ಹೀಗೆ ಕೆಲವೊಂದಷ್ಟು ಮಾನಸಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ, ಜೊತೆಗೆ ಬೇರೆ ಮಾನಸಿಕ ಆರೋಗ್ಯಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆಗಳಿತ್ತು ಅಂತ ಹೇಳಿದ್ರೆ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ಕೊಟ್ರೆ ನಾನು ಅದಕ್ಕೆ ಉತ್ತರ ಕೊಡೋ ಪ್ರಯತ್ನವನ್ನ ಮಾಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ.